ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ನಾವು SSLC ಎಕ್ಸಾಮ್ದು ಏನು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ ಬೋರ್ಡಿಂದ, ಅದರಲ್ಲಿ ಸೈನ್ಸ್ ಪೇಪರ್ ಯಾವ ರೀತಿಯಲ್ಲಿ ಇರುತ್ತೆ, ಸೈನ್ಸಲ್ಲಿ ಎಷ್ಟು ಮಾರ್ಕ್ಸು, ಯಾವ್ಯಾವ ಲೆಸನ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾನೆ, ಮತ್ತು ಯಾವ ಮೇನಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ, ಎಷ್ಟು ಮಾರ್ಕ್ಸ್ ಇದೆ ಅನ್ನೋದು ಇವತ್ತು ಈ ವಿಡಿಯೋಲಿ ನಾನು ಹೇಳ್ತೀನಿ. ನೀವು ನೋಟ್ ಮಾಡ್ಕೊಳ್ಳಿ. ಮತ್ತು ಈ PDF ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ, ಪ್ರಿಂಟ್ ಔಟ್ ತೊಗೊಂಡು ಆರಾಮಾಗಿ ನೀವು ಬೇಕಂದರೆ ಇದನ್ನು ಏನು ಮಾಡ್ಬೋದು ಅಂದರೆ ಯಾವ ರೀತಿಯಲ್ಲಿ ನಾನು ಓದಬೇಕು ಅನ್ನೋದು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಬ್ಲೂ ಪ್ರಿಂಟ್ ಯಾವತ್ತೂ ಕೂಡ ನೀವು ಯಾವ ರೀತಿಯಲ್ಲಿ ಯಾವ ಲೆಸನ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು, ಯಾವ ಲೆಸನಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನೀವು ಯಾವಾಗ ಓದಕ್ಕೆ ಹೋಗ್ತೀರಾ, ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ನಿಮಗೆ ಬ್ಲೂ ಪ್ರಿಂಟ್ ಅನ್ನೋದು ಗೊತ್ತಿರಬೇಕು. ಯಾವ ಮಾರ್ಕ್ಸು ಎಷ್ಟು, ಯಾವ ಲೆಸನ್ನಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಒಂದು ಐಡಿಯಾ ಇದ್ದರೆ then you can easily score out of out in any subject. Okay, let us start. That is first lesson, chemical reaction and its equations. 1 mark question 1 ಕೇಳಿದಾನೆ. ಆಮೇಲೆ ನಿಮಗೆ 3 marks question 1 ಇದೆ. ಆಮೇಲೆ ಇದರಲ್ಲಿ ಚಾಯ್ಸು ಕೂಡ ಇರುತ್ತೆ. ಟೋಟಲ್ ನಿಮಗೆ 4 marks ಬರುತ್ತೆ ಯಾವ ಲೆಸನಿಂದ, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ಸಿಂದ. ನೆಕ್ಸ್ಟ್ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ 1 mark question 1 ಇದೆ. ಆಮೇಲೆ 2 marks question 1 ಇದೆ. 3 marks 1 ಕ್ವಶನ್ ಇದೆ. ಯಾವುದರಲ್ಲಿ, ಆ್ಯಸಿಡ್ಸ್, ಬೇಸಸ್ ಮತ್ತು ಸಾಲ್ಟ್ಸ್. ಇದರಲ್ಲಿ ರಿಯಾಕ್ಷನ್ಸ್ ಅನ್ನೋದು ನೀವು ನೆನ್ಪಿಟ್ಕೋಬೇಕು. ಟೋಟಲಿ 6 marks ನಿಮಗೆ ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸಿಂದ ಇದೆ. ನೆಕ್ಸ್ಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇದರಲ್ಲಿ 1 marksಗೆ 2 questions ಕೇಳ್ತಾನೆ, 2 marks 1 question ಕೇಳ್ತಾನೆ, 3 marks 1 question ಇದೆ. ಟೋಟಲಿ 4 questions ಕೇಳ್ತಾನೆ. ಅದರಲ್ಲಿ ನಿಮಗೆ ಮಾರ್ಕ್ಸ್ ಟೋಟಲ್ 7 marks ಇರುತ್ತೆ. ಯಾವುದರಲ್ಲಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸಲ್ಲಿ 2 question 1 marksಯಿಂದ ಕೇಳ್ತಾನೆ, 1 marks 1 question ಕೇಳ್ತಾನೆ, 4 marks 1 question ಕೇಳ್ತಾನೆ. ಯಾವುದರಲ್ಲಿ, ಕಾರ್ಬನ್ ಆ್ಯಂಡ್ ಇಟ್ ಕಂಪೌಂಡ್ಸಲ್ಲಿ. ಇದನ್ನು 4 marks question ಯಾವುದು ಅನ್ನೋದು ನೀವು ಕರೆಕ್ಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ಬಿಕಾಸ್ ನಿಮಗೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸಲ್ಲಿ ನಿಮಗೆ ಟೋಟಲಾಗಿ 8 marks ಬರುತ್ತೆ. ಇದನ್ನು ಮಿಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಲೈಫ್ ಪ್ರಾಸೆಸ್, ಬಯೋ ಪಾರ್ಟ್ ಬಂದಾಗ ಲೈಫ್ ಪ್ರಾಸೆಸ್ಸಲ್ಲಿ ನಿಮಗೆ 2 question 1 marksಯಿಂದ ಕೇಳ್ತಾನೆ, 1 marks 1 ಮತ್ತು 4 marks 1 ಕೂಡ ಇದರಲ್ಲೂ ಕೂಡ ಕೇಳಿದ್ದೇನೆ. ಈ ಲೆಸನ್ನು ಕೂಡ ಟೋಟಲ್ ಆಗಿ 8 marks ಈ ಲೆಸನ್ಗೆ ಅಲಾಟ್ ಮಾಡಿದ್ದಾರೆ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಗೆ 1 mark question 1 ಇದೆ, 2 marks question 1 ಇದೆ, 3 marks question 1 ಇದೆ. ಸೊ ಟೋಟಲ್ ಆಗಿ 6 marks ಇದೆ ಇದಕ್ಕೆ, ಈ ಲೆಸನ್ಗೆ. ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್, 1 marks 1 question, 1 marks questions 1 marks questions ಏನಿದೆ 2 ಸತಿ ಕೇಳಿದ್ದಾನೆ. ಸೊ ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಅಥವಾ 1 mark question ಡೈರೆಕ್ಟ್ ಕ್ವಶನ್ ಆಗಿರ್ಬೋದು. ಆಮೇಲೆ ನಿಮಗೆ 5 marks 1 question ಇದೆ. ನೋಡಿ, ಇಡೀ ಸೈನ್ಸ್ ಪೇಪರಲ್ಲೇ ನಿಮಗೆ 5 marks question ಯಾವುದ್ರಲ್ಲಿ ಬರುತ್ತೆ ಅಂದರೆ ಅದು ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸಲ್ಲಿ. ನಿಮಗೆ ಇದು ಡೈರೆಕ್ಟ್ 5 marks ಕೇಳಬೇಕು ಅಂತ ಅಲ್ಲ, ಸಬ್ ಪಾರ್ಟು ಕೂಡ ಇರ್ಬೋದು, A ಮತ್ತು B ಅಂತ. ಬಟ್ 5 marks ಕ್ಯಾಟಗರಿಯಲ್ಲಿ ಬರುವಂಥದ್ದು ಕ್ವಶನ್ ಈ ಲೆಸನ್ನಿಂದ ಬರುತ್ತೆ. ದಟ್ ಈಸ್ ಫಾರ್ 7 marks. ನೆಕ್ಸ್ಟ್ ಹೆರಿಡಿಟಿಯಿಂದ 1 marks question 1 ಇದೆ. ಆಮೇಲೆ 3 marks question 1 ಇದೆ. ಟೋಟಲ್ 4 marks. ನೆಕ್ಸ್ಟ್ ಲೈಟ್ ಲೆಸನ್ನಿಂದ ಫಿಸಿಕ್ಸ್ ಪಾರ್ಟ್ ಬಂದಾಗ ನೋಡಿ, 4 ಲೆಸನ್ ಇದೆ. ಫಿಸಿಕ್ಸಲ್ಲಿ ಕಂಪ್ಲೀಟ್ 4 ಲೆಸನ್ ಇದೆ. 4 ಲೆಸನ್ನು 27 marks ಕೇಳ್ತಾನೆ ಅಲ್ವಾ. ಸೊ ಈ 27 marks ನೀವು ಸ್ಕೋರ್ ಮಾಡಬೇಕು ಅಂದರೆ ಲೈಟ್ ಮತ್ತು ಹ್ಯೂಮನ್ ಐ ಈ 2 ಕಾಂಬಿನೇಷನ್ ತೊಗೊಂಡಾಗ ಫಸ್ಟ್ ಲೈಟ್ ಲೆಸನ್ನಲ್ಲಿ ನಿಮಗೆ ಕಂಪ್ಲೀಟಾಗಿ 8 marks ಇದೆ. ನೋಡಿ, ಲೈಟ್ ಲೆಸನ್ನಲ್ಲಿ 1 marks 1 question ಕೇಳಿದ್ದಾನೆ, ಆಮೇಲೆ 3 marks 1 question ಕೇಳಿದ್ದಾನೆ, 4 marks 1 question ಕೇಳಿದ್ದಾನೆ. ಅದು ಹೇಗೆ, ಯಾವ್ದು ಕೇಳ್ಬೋದು, 3 marks question ನಿಮಗೆ ಡ್ರಾ ದ ರೇ ಡಯಾಗ್ರಾಮ್ ಒಂದು ಕ್ವಶನ್ ಅಂತೂ ಪಕ್ಕ ಬಂದೇ ಬರುತ್ತೆ, 99% ಬರುತ್ತೆ. ಆಮೇಲೆ 4 marks question ಯಾವುದು ಕೇಳ್ಬೋದು ನಿಮಗೆ ಅಂದರೆ 4 marks question ಡೈರೆಕ್ಟ್ ಯಾವುದು ಇರಲ್ಲ. ಸೈನ್ಸಲ್ಲಿ ಯಾವುದು ಕೂಡ ಡೈರೆಕ್ಟ್ ಕಂಪ್ಲೀಟ್ ಅವನು ಕೊಡಲ್ಲ. ಯೂಶ್ವಲಿ ಅವ್ನು ಏನು ಮಾಡ್ತಾನೆ ಅಂದರೆ ಪಾರ್ಟ್ A B ಅಂತ ಮಾಡ್ತಾನೆ, ಅದರಲ್ಲಿ 2 marks question ಹಾಕ್ತಾನೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಐ ಲೆಸನ್ನಲ್ಲಿ 1 mark question ಇಲ್ಲ, 2 marks question 1 ಇದೆ, 3 marks 1 question ಇದೆ. ಇದರಲ್ಲಿ ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಯೋಪಿಯಾ, ಮಯೋಪಿಯಾ ಈ ಐ ಡಿಫೆಕ್ಟ್ಸ್ ಅನ್ನು ನೋಡ್ಕೋಬೇಕು. ಆಮೇಲೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ಫಾರ್ಮೇಷನ್ ಆಫ್ ರೇನ್ಬೋ ಯಾವ ಥರ ಆಗುತ್ತೆ, ಗಿವ್ ರೀಸನ್ ಕ್ವಶನ್ಸ್ ಇದರಲ್ಲಿ ನಿಮಗೆ ಕೇಳ್ತಾನೆ 2 marks ಕ್ವಶನ್ಸಲ್ಲಿ ಹ್ಯೂಮನ್ ಐಯಿಂದ. ಎಲೆಕ್ಟ್ರಿಸಿಟಿ ಚಾಪ್ಟರಿಂದ 1 marks 1 question ಮತ್ತು ಮಲ್ಟಿಪಲ್ ಚಾಯ್ಸಲ್ಲಿ 1 question ಕೇಳ್ಬೋದು. ನಿಮಗೆ ಕಾಂಪೋನೆಂಟ್ಸ್, ಎಲೆಕ್ಟ್ರಿಕಲ್ ಸಿಂಬಲ್ಸ್ ಆಗಿರಲಿ, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಯಾವುದು, ಎಲೆಕ್ಟ್ರಿಸಿಟಿ ಲೆಸನ್. ಆಮೇಲೆ 2 marks 1 question ಇದೆ, 4 marks 1 question ಇದೆ. 4 marks question ಯಾವುದಿರ್ಬೋದು ಅಂದರೆ ನ್ಯೂಮರಿಕಲ್ಸೇ
ಮ್ಯಾಕ್ಸಿಮಮ್ ನ್ಯೂಮರಿಕಲ್ಸೇ ಕೇಳ್ತಾನೆ. 2+2 4 ಮಾರ್ಕ್ಸ್ಗೆ ನ್ಯೂಮರಿಕಲ್ಸ್ ಕೇಳ್ತಾನೆ. ನ್ಯೂಮರಿಕಲ್ಸಲ್ಲಿ ಪರ್ಫೆಕ್ಟಾಗಿ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ 1 ಮಾರ್ಕ್ಸ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಇದೆ. ಸೊ ನಿಮಗೆ 3 ಮಾರ್ಕ್ಸ್ 1 ಕ್ವಶನ್ ಯಾವುದು ಕೇಳ್ಬೋದು ಅಂದರೆ ನಿಮಗೆ ಯಾವುದು ಇದಿದೆಯಲ್ಲಪ್ಪ, ನಿಮಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಮತ್ತು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬೇಸಿಸ್ ಮೇಲೆ ಕಾನ್ಸೆಪ್ಟ್ ಇದೆಯಲ್ಲ, ಸರ್ಕ್ಯುಲರ್ ಲೂಪ್ ಆಗಿರಲಿ, ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಗಿರಲಿ, ಸೋಲೋನೆಡ್ ಆಗಿರಲಿ, ಈ ಟಾಪಿಕ್ಸನ್ನು ನೀವು ಪರ್ಫೆಕ್ಟಾಗಿ ಅರ್ತ್ ವೈರ್, ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್, ಈ 3 ವೈರ್ಸು ಮತ್ತು ಇದ್ರದ್ದು ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು, ಅರ್ಥಿಂಗು, ಓವರ್ಲೋಡಿಂಗ್ ಏನಾಗುತ್ತೆ, 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ ಎಲ್ಲ ಸೇರಿಸಿ ಅವನು ಇದರಲ್ಲಿ ಕೊಡ್ತಾನೆ. ಅವರ್ ಎನ್ವಿರಾನ್ಮೆಂಟಿಂದ ನಿಮಗೆ ಒಂದೇ ಕ್ವಶನ್ ಇರುವಂಥದ್ದು, ದಟ್ ಈಸ್ ಫಾರ್ 3 ಮಾರ್ಕ್ಸ್. ಇದು 3 ಮಾರ್ಕ್ಸ್ ಕ್ವಶನ್ ಅಷ್ಟೇ. ತುಂಬ ಕಮ್ಮಿ ಮಾರ್ಕ್ಸ್ ಯಾವುದಾದ್ರೂ ಲೆಸನ್ಗೆ ಅಲಾಟ್ ಆಗಿದ್ದರೆ ಅದು ಅವರ್ ಎನ್ವಿರಾನ್ಮೆಂಟು. ಆಮೇಲೆ ತುಂಬ ಜಾಸ್ತಿ ಮಾರ್ಕ್ಸ್ ಯಾವುದಾದ್ರೂ ಅಲಾಟ್ ಆಗಿದ್ದರೆ ಅದು ನಿಮಗೆ 8 ಮಾರ್ಕ್ಸ್ ಅಲಾಟ್ ಆಗಿರೋವಂಥದ್ದು. ನಿಮಗೆ ಫಿಸಿಕ್ಸಿಂದ ಎಲೆಕ್ಟ್ರಿಸಿಟಿ ಲೆಸನ್ನು 8 ಮಾರ್ಕ್ಸ್ ಕೊಟ್ಟಿದ್ದಾನೆ. ಆಮೇಲೆ ಲೈಟ್ ಲೆಸನ್ 8 ಮಾರ್ಕ್ಸ್ಗಿದೆ. ಅರ್ಥ ಆಗ್ತಿದೆಯಾ? ಆಮೇಲೆ ಬಯೋಲಜಿಯಿಂದ ನಿಮಗೆ ಲೈಫ್ ಪ್ರೋಸೆಸ್ 8 ಮಾರ್ಕ್ಸ್ ಕೊಟ್ಟಿದ್ದಾನೆ. ಆಮೇಲೆ ಕೆಮಿಸ್ಟ್ರಿಯಿಂದ ಕಾರ್ಬನೇಟ್ಸ್ ಕಾಂಪೌಂಡ್ಸ್ಗೆ 8 ಮಾರ್ಕ್ಸ್ ಅಲಾಟ್ ಮಾಡಿದ್ದಾನೆ. ಟೋಟಲ್ ಆಗಿ ಇದು ಕೂಡ ನಿಮಗೆ ಟೋಟಲ್ 38 ಕ್ವಶನ್ಸು ಫಾರ್ 80 ಮಾರ್ಕ್ಸ್. ಸೊ ನಿಮಗೆ ಸೈನ್ಸ್ ನೀವು ಓದುವಾಗ ಪಾರ್ಟ್ ವೈಸ್ ಓದಬೇಕಾಗಿರೋಂಥದ್ದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋ. ಸೊ 27 ಮಾರ್ಕ್ಸ್ ಅಲಾಟೆಡ್ ಫಾರ್ ಫಿಸಿಕ್ಸ್ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ನೀವು ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಓದ್ತೀರಾ, 4 ಲೆಸನ್ ಇರೋದ್ರಿಂದ. ಬಟ್ ನೀವು ಮಾಡೆಲ್ ಪೇಪರ್ಸನ್ನು ಚೆಕ್ ಮಾಡಿದಾಗ ಯಾವ ಟೈಪ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದ್ದಾನೆ ಅಂತ ನಿಮ್ಗೆ ಗೊತ್ತಾಗಿದೆ. ಕಮೆಂಟ್ ಮಾಡಿ. ಮಾಡೆಲ್ ಪೇಪರ್ಸ್ದು ಎಕ್ಸ್ಪ್ಲನೇಷನ್ ಮಾಡಬೇಕು ಅಂದರೆ ಖಂಡಿತ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಮಾಡೆಲ್ ಪೇಪರ್ಸು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಥರ ಆನ್ಸರ್ ಮಾಡಬೇಕು ಅಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.